ಕೊಲೆ ಪ್ರಕರಣ ಆಗಿರ್ತಕ್ಕಂಥದ್ದು ದಿನಾಂಕ 9ರಂದು ಅಂದರೆ ಭಾನುವಾರದಂದು ಸಿಕ್ಕಂಥ ಒಂದು ಅಪರಿಚಿತ ಗಂಡಸಿನ ಶವದ ಆಧಾರದ ಮೇರೆಗೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು. ಅದಾದ ನಂತರದಲ್ಲಿ CCTV ಮತ್ತು ಇತರ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು, ಆತ ಚಿತ್ರದುರ್ಗ ನಗರದ ರೇಣುಕಾಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು, ಅದರಲ್ಲಿ ಈಗಾಗಲೇ ಹೇಳಿದ ಹಾಗೆ ಕನ್ನಡ ಚಿತ್ರರಂಗದ ಓರ್ವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕೂಲಂಕುಷವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ. ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗ್ತದೆ. ಈಗಾಗಲೇ ಹೇಳಿದ ಹಾಗೆ ಈ ಎಲ್ಲ ವಿಷಯಗಳಿಗೆ ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತದೆ. ದರ್ಶನನ್ನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತವೆ. ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು, ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ. ಎಷ್ಟು ಡೀಟೇಲ್ಸನ್ನು ಹೇಳಬಹುದು ಅಷ್ಟು ಹೇಳಿದ್ದೇನೆ. ಹೆಚ್ಚಿಗೆ ದಯವಿಟ್ಟು ಕೇಳಬೇಡಿ. ಕೆಲವು ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ನಡೀತಾ ಇದೆ. ಸುಮಾರು 10ಕ್ಕೂ ಮೇಲ್ಪಟ್ಟು ಅಂತ ಹೇಳ್ತಾರೆ. ಓಕೆ, ಇವತ್ತಿನ ಇತರ ಇನ್ ಕನೆಕ್ಷನ್ ವಿತ್ murder case registered in Kamakshipalya police station, limits of Bangalore West division, which was registered on 9th morning. One of the actors of Kannada film industry has been secured and he is being questioned. The details are yet to be ascertained, and since the matter is under investigation, further details will be available. The victim is one person from Chitradurga. He is about 33-year-old. His name is Renukaswamy. He is ascertained to be the victim. And all of them are detained or arrested, sir? They are being questioned. Sir, how many have been detained till now in this case? They are being questioned. So how many? They are being more than 10%. Sir. And he has been murdered with a knife or what? Sir? Further details are awaited. Sir, Ms. Darshan has Thank been for question not arrested. Can you say this? Thank you. ಇವತ್ತಿನ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪತ್ತೆ ಕಾರ್ಯಗಳನ್ನು, ಹಾಗೆಯೇ CCBಯವರ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನು, ಜೊತೆಗೆ ಬೆಂಗಳೂರು ನಗರದಲ್ಲಿ ನಮ್ಮ ಮೇ ತಿಂಗಳಲ್ಲಿ ಬೆಂಗಳೂರು ನಗರ ಪೊಲೀಸರು ಕೈಗೊಂಡಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಾಚರಣೆಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಾಗ್ತದೆ. ಮೊದಲನೇದಾಗಿ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಚಿನ್ನದ ಒಡವೆಗಳನ್ನು ಕಳ್ಳತನ ಮಾಡಿ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ 3 ಸಂಘರ್ಷಕ್ಕೆ ಒಳಗಾದ ಅಂದರೆ ಜುವೆನಲ್ಸ್ಗಳನ್ನು ದಸ್ತಗಿರಿ ಮಾಡಲಾಗಿದೆ. ಇದರಲ್ಲಿ 2 ಹುಡುಗಿಯರು ಮತ್ತು ಒಬ್ಬ ಹುಡುಗ
ಮನೆಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಒಂದು ಬುರ್ಕಾ ವೇಷವನ್ನು ಧರಿಸಿ ಮನೆಗೆ ಬಂದು ಅಲ್ಲಿ ಮನೆಯಲ್ಲಿ ಇಟ್ಟಿರ್ತಕ್ಕಂತಹ ಚಿನ್ನದ ಒಡವೆಗಳನ್ನು ಸುಮಾರು 380 ಗ್ರಾಮ್ನಷ್ಟು ಚಿನ್ನದ ಒಡವೆಗಳನ್ನು ತೆಗೆದುಕೊಂಡು ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇದನ್ನು CCTV ಮತ್ತು ಇತರ ತಾಂತ್ರಿಕ ವಿಧಿವಿಧಾನಗಳಿಂದ ಪತ್ತೆ ಹಚ್ಚಿ ಆ ಮನೆಯಲ್ಲಿ ವಾಸವಾಗಿರ್ತಕ್ಕಂತಹ ಒಂದು ಮಗಳು ಮತ್ತು ಆಕೆಯ ಸ್ನೇಹಿತರು ಸಹಪಾಠಿಗಳು 10ನೇ ಕ್ಲಾಸ್ ಇವರು ಓದ್ತಾ ಇದ್ದು ಆಕೆಯ ಸಹಪಾಠಿಗಳು ಸೇರಿಕೊಂಡು ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ತನಿಖೆಯಿಂದ ಗೊತ್ತಾಗಿದೆ. ಒಟ್ಟು 380 ಗ್ರಾಮ್ ತೂಕದ ಚಿನ್ನಾಭರಣಗಳನ್ನು ಸುಮಾರು 24,50,000 ಬೆಲೆ ಆಗ್ಬೋದು ಅವುಗಳನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ. ಈ ಉತ್ತಮ ಕಾರ್ಯಕ್ಕಾಗಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ 25,000 ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಎರಡನೇದಾಗಿ ಕೋಣನಕುಂಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಬ್ಬ ಕುಖ್ಯಾತ MOB ಹೋಲ್ಡರ್ ಏನಿದ್ದ ಆತನನ್ನು ಬಂಧಿಸಿ ಆತನ ಒಂದು ಕೂಲಂಕುಷ ವಿಚಾರಣೆಯಿಂದ ತನಿಖೆಯಿಂದ ಒಟ್ಟು ಸುಮಾರು 12 ಕಳ್ಳತನದ ಪ್ರಕರಣಗಳನ್ನು ಕೋಣನಕುಂಟೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈತ ಬೇರೆ ಬೇರೆ ಮನೆಗಳು ಮತ್ತು ಇದರ ಕಡೆಗಳಲ್ಲಿ ಈ ಚಿನ್ನದ ಸರಗಳನ್ನು ಮತ್ತು ಚಿನ್ನದ ಆಭರಣಗಳನ್ನು ಕಳ್ಳತನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿದ್ದ. ಈತನ ಮೇಲೆ ಈ ಹಿಂದೆಯೂ ಕೂಡ ಸುಮಾರು 10 ಪ್ರಕರಣಗಳು ದಾಖಲಾಗಿದ್ದಾವೆ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವನಾಗಿದ್ದು ಅಲ್ಲಿ ಶಿವಮೊಗ್ಗದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಆಗಲೇ 10 ಪ್ರಕರಣಗಳು ದಾಖಲಾಗಿದ್ದು ನಂತರ ಈಗ 22ರಲ್ಲಿ ಈತ ಜೈಲಿನಿಂದ ಹೊರಗಡೆ ಬಂದಿದ್ದು ಪೊಲೀಸರ ಕೈಗೆ ಸಿಗದೇ ಓಡಾಡ್ತಾ ಇದ್ದ. ಕೋಣನಕುಂಟೆ ಪೊಲೀಸರು ಖಚಿತ ವರ್ತಮಾನದ ಮೇರೆಗೆ ಬಾತ್ಮೀದಾರರ ಆಧಾರದ ಮೇರೆಗೆ ಈತನನ್ನು ಬಂಧಿಸಿ ಆತನ ಕೂಲಂಕುಷ ವಿಚಾರಣೆಯಿಂದ ಕೋಣನಕುಂಟೆ ಪೊಲೀಸ್ ಠಾಣೆಯ 6 ಪ್ರಕರಣಗಳು, ಉಳಿಮಾವು ಪೊಲೀಸ್ ಠಾಣೆ 2, ಬನಶಂಕರಿ ಪೊಲೀಸ್ ಠಾಣೆ 2 ಪ್ರಕರಣಗಳು, ಕುಮಾರಸ್ವಾಮಿ ಲೇಔಟ್ನ 1 ಪ್ರಕರಣ ಮತ್ತು ತಲಘಾಟಪುರ ಪೊಲೀಸ್ ಠಾಣೆಯ 1 ಪ್ರಕರಣ, ಹೀಗೆ ಒಟ್ಟು 12 ಪ್ರಕರಣಗಳನ್ನು ಈಗ ಭೇದಿಸಿ ಒಟ್ಟು ಸುಮಾರು 16,50,000 ಮೌಲ್ಯದ 235 ಗ್ರಾಮ್ ತೂಕದ ಚಿನ್ನಾಭರಣಗಳನ್ನು ಈತನಿಂದ ವಶಪಡಿಸಿಕೊಂಡಿದ್ದಾರೆ. ಇದು ಒಂದು ಉತ್ತಮ ಕಾರ್ಯಾಚರಣೆಯಾಗಿದ್ದು ಕೋಣನಕುಂಟೆ ಪೊಲೀಸರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ನವರು ಕೂಡ ಚಿನ್ನದ ಚೈನ್ ಮತ್ತು ಮಾಂಗಲ್ಯ ಸರಗಳನ್ನು ಈ ಜನದಟ್ಟಣೆ ಇರತಕ್ಕಂತಹ ಜಾತ್ರೆ, ಹಬ್ಬ ಅಥವಾ ದೇವಸ್ಥಾನಗಳಲ್ಲಿ ಸೇರಿಕೊಂಡು ಜನರ ಜೊತೆ ಸೇರಿಕೊಂಡು ಈ ಸೀನಿಯರ್ ಸಿಟಿಜನ್ ಮಹಿಳೆಯರು ಏನಿರ್ತಾರೆ ಅವರ ಕೊರಳಿನಿಂದ ಚಿನ್ನದ ಸರಗಳನ್ನು ಬಿಚ್ಚಿಕೊಂಡು ಒಂದು ಕಳ್ಳತನದ ಪ್ರಕರಣಗಳನ್ನು ಮಾಡ್ತಾಯಿದ್ರು. ಅಂತಹ 4 ಜನರನ್ನು ಬಂಧಿಸಿ ಒಟ್ಟು 11 ಲಕ್ಷ ಬೆಲೆ ಬಾಳ್ತಕ್ಕಂತಹ 174 ಗ್ರಾಮ್ ಚಿನ್ನದ ಆಭರಣಗಳನ್ನು, ಚಿನ್ನದ ಸರಗಳನ್ನು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದರಿಂದ ಒಟ್ಟು 6 ಪ್ರಕರಣಗಳು ಈಗ ಬೆಳಕಿಗೆ ಬಂದಿರ್ತವೆ. ಆರೋಪಿಗಳಲ್ಲಿ 2 ಮಹಿಳೆಯರು ಮತ್ತು 2 ಪುರುಷರು ಇದ್ದು ಅವರು ಚಿತ್ರದುರ್ಗ, ಚನ್ನಗಿರಿ ಮತ್ತು ದಾವಣಗೆರೆ ಕಡೆಯವರಾಗಿರ್ತಾರೆ. ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ. ಅವರಿಗೆ 10,000 ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಇನ್ನು CCB ಮಾದಕ ದ್ರವ್ಯ ನಿಗ್ರಹದ ದಳದವರು ಒಂದು ವಿಶೇಷ ಮತ್ತು ವಿನೂತನ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದು ಇದರಲ್ಲಿ ಈ ವಿದೇಶಿಯರ ಕಾಯ್ದೆ ಏನಿದೆ ಕಲಂ 7ರ ಅನುಗುಣವಾಗಿ ಯಾವ ಒಬ್ಬ ಮಾಲಕ ಅಥವಾ ನಿರ್ವಹಣೆ ಮಾಡ್ತಕ್ಕಂತಹ ವ್ಯಕ್ತಿ ಇರ್ತಾನೆ, ಅದು ಗೆಸ್ಟ್ ಹೌಸ್ ಇರ್ಬೋದು, ಮನೆ ಇರ್ಬೋದು ಅಥವಾ ಬೇರೆ ಯಾವುದೇ PG ಸೆಂಟರ್ ಇರ್ಬೋದು, ಅಂಥ ಕಡೆಗಳಲ್ಲಿ ವಿದೇಶಿಯರಿಗೆ ಯಾರಾದರೂ ಅವರು ವಾಸಕ್ಕೆ ತಂಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದರ ವಿವರಗಳನ್ನು ಈ FRROನ ಒಂದು ಆನ್ಲೈನ್ ಪೋರ್ಟಲ್ ಇದೆ, ಇಂಡಿಯನ್ FRRO.gov.in ಅಂತೇಳಿ, ಅದರ ಒಂದು ಇದರಲ್ಲಿ ಒಂದು ಫಾರ್ಮ್ C ಅವರು ಕಡ್ಡಾಯವಾಗಿ ಭರ್ತಿ ಮಾಡಬೇಕಾಗ್ತದೆ ಮತ್ತು ಅದರ ಒಂದು ದಾಖಲಾತಿಗಳನ್ನು, ವಿವರಗಳನ್ನು ಅವರು ತಮ್ಮಲ್ಲಿ ಇಟ್ಕೊಂಡಿರಬೇಕಾಗ್ತದೆ. ಕಳೆದ ಸುಮಾರು ದಿವಸಗಳಲ್ಲಿ ನಾವು ಸಾಕಷ್ಟು ಈ ಡ್ರಗ್ ಪೆಡ್ಲಿಂಗ್ನಲ್ಲಿ ಅನೇಕ ವಿದೇಶಿಯರನ್ನು ಬಂಧಿಸಿದ್ದೇವೆ. ಅವರ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಏನಂತಂದರೆ ಅವರು ಈ ರೀತಿ ಎಲ್ಲಿ ವಾಸ ಮಾಡ್ತಾಯಿದ್ರು ಅಂತಹ ಮನೆಯ ಮಾಲೀಕರು ಅಥವಾ ನಿರ್ವಹಣೆ ಮಾಡ್ತಕ್ಕಂಥವರು ಈ ರೀತಿ ಫಾರ್ಮ್ C ಕೊಡದೇ ಇರತಕ್ಕಂಥದ್ದು ಕಂಡು ಬಂದಿದ್ದು, ತಿಳಿದು ಬಂದಿದ್ದು. ಅದರ ಆಧಾರದ ಮೇರೆಗೆ ಒಟ್ಟು 20 ಜನರ ಮೇಲೆ ನಾವೀಗ ಫಾರಿನರ್ಸ್ ಆ್ಯಕ್ಟ್ನಲ್ಲಿ ಮೊಕದ್ದಮೆಯನ್ನು ದಾಖಲಿಸಿಕೊಂಡಿದ್ದೇವೆ. ಇದು ಒಂದು ಶಿಕ್ಷಾರ್ಹ ಅಪರಾಧ ಆಗಿದ್ದು 5 ವರ್ಷದ ಶಿಕ್ಷೆ ಇದಕ್ಕೆ
ಇರ್ತಕ್ಕಂಥದ್ದು ಕಂಡು ಬಂದಿದೆ. ಹೀಗಾಗಿ ಅವರೆಲ್ಲರ ಮೇಲೆ ಈಗ ಫಾರಂ ಸಿ ಫಿಲಪ್ ಮಾಡದೇ ಇರೋದರ ಒಂದು ನ್ಯೂನತೆಯ ಮೇರೆಗೆ ಅವರ ಮೇಲೆ ಅಪರಾಧ ಪ್ರಕರಣವನ್ನು ನಾವು ದಾಖಲಿಸಿಕೊಂಡು ನಗರದ ಬೇರೆ ಬೇರೆ ಠಾಣೆಗಳಲ್ಲಿ ಈ ಅಪರಾಧ ಪ್ರಕರಣಗಳು ದಾಖಲಾಗಿದ್ದಾವೆ. ಬಾಣಸ್ವಾಡಿ ಮತ್ತು ಹೆಣ್ಣೂರು, ರಾಮಮೂರ್ತಿ ನಗರ, KR ಪುರ, ಹೀಗೆ ನಗರದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಈ ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಿಂದ ಇದು ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ಗಂಟೆ ಇದ್ದಾಗ, ಯಾಕೆಂದರೆ ಈ ರೀತಿ ವಿದೇಶಿ ಪ್ರಜೆಗಳು ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ಅಪರಾಧ ಪ್ರಕರಣಗಳಲ್ಲಿ ಅಥವಾ ಈ ಮಾದಕ ವಸ್ತುಗಳ ಮಾರಾಟ ಸಾಗಾಟದಲ್ಲಿ ಭಾಗವಹಿಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆದ್ದರಿಂದ ಈ ರೀತಿ ಯಾರಿಗಾದರೂ ವಿದೇಶಿಯರಿಗೆ ಬಾಡಿಗೆಗೆ ಮನೆಯನ್ನು ಕೊಡ್ತಕ್ಕಂಥದ್ದಿದ್ದಲ್ಲಿ ಅಥವಾ PGಯನ್ನು ಕೊಡ್ತಕ್ಕಂಥದ್ದಿದ್ದಲ್ಲಿ ಅಥವಾ ಹೋಟೆಲ್ನಲ್ಲಿ ಅವರಿಗೆ ರೂಮನ್ನು ಕೊಡ್ತಕ್ಕಂಥದ್ದಿದ್ದಲ್ಲಿ ಅವರ ಪೂರ್ವಾಪರಗಳನ್ನು ಒಂದು ತಿಳಿದುಕೊಳ್ಬೇಕು, ಮಾಹಿತಿಗಳನ್ನು ದಾಖಲಾತಿಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ನಿಯಮಾನುಸಾರವಾಗಿ ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ 7ರ ರೀತಿಯಲ್ಲಿ ಏನು ಅವರು ವಿವರಗಳನ್ನು FRROಗೆ ಕಳಿಸಬೇಕು, ಅದನ್ನು ಕಡ್ಡಾಯವಾಗಿ ಕಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಇಲ್ಲದೆ ಹೋದರೆ ಅವರುಗಳ ಮೇಲೆ ಈ ರೀತಿ ಕಾನೂನಿನ ಒಂದು ಇದನ್ನು ಮಾಡಬೇಕಾದಂಥ ಸನ್ನಿವೇಶ ಸಂದರ್ಭ ಎದುರಾಗ್ತದೆ. ಅದರಿಂದ ಎಲ್ಲ ಸಾರ್ವಜನಿಕರಲ್ಲಿ ಇದೊಂದು ನಮ್ಮ ಬೆಂಗಳೂರು ನಗರ ಪೊಲೀಸರ ಒಂದು ಅಪೀಲ್. ಅದಕ್ಕೋಸ್ಕರ ತಮಗೆ ಫಾರಿನರ್ಸ್ ಆ್ಯಕ್ಟ್ನ ವಿವರಗಳು, ಸಿ ಫಾರ್ಮನ್ನು ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಗಳನ್ನು ತಮಗೆ ಕೊಟ್ಟಿದ್ದೇವೆ. ಇದನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಇನ್ನು ಕೊನೆಯದಾಗಿ ಮೇ ತಿಂಗಳಲ್ಲಿ ಪ್ರತಿ ತಿಂಗಳು ನಾವು ನಮ್ಮ ಕಾರ್ಯಾಚರಣೆ ವಿವರಗಳನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಕಾರ್ಯಾಚರಣೆಗಳ ವಿವರಗಳು ಅಂತಂದರೆ ಮಾದಕ ವಸ್ತುಗಳ ವಿರುದ್ಧ ನಾವು ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಒಟ್ಟು 26 NDPS ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದೇವೆ. 4 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 40 ವ್ಯಕ್ತಿಗಳನ್ನು ನಾವು ಬಂಧಿಸಿದ್ದೇವೆ. 52 kgಯಷ್ಟು ಗಾಂಜಾ, ಆಮೇಲೆ 2 kgಯಷ್ಟು ಹಶೀಶ್, 741 ಗ್ರಾಮ್ನಷ್ಟು ಚರಸ್, 5 ಗ್ರಾಮ್ನಷ್ಟು ಕೊಕೇನ್, 1 kgಯಷ್ಟು MDMA, ಹೀಗೆ ಅನೇಕ ಮಾದಕ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಇವರೆಲ್ಲರ ಮೇಲೆ ಪ್ರಕರಣಗಳು ದಾಖಲಾಗಿದ್ದೇವೆ. ಹೀಗೆ ನಮ್ಮ ಮಾದಕ ವಸ್ತುಗಳ ಮೇಲಿನ ನಮ್ಮ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಹಾಗೆಯೇ ಬೇರೆ ರೀತಿಯ ಇತರ ಕಾನೂನು ಬಾಹಿರ ಚಟುವಟಿಕೆಗಳೇನಿದ್ದಾವೆ, ಅದು ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಗ್ಯಾಂಬ್ಲಿಂಗ್ ಇರ್ಬೋದು, ಈ ರೀತಿ ಒಟ್ಟು 218 ಪ್ರಕರಣಗಳನ್ನು ದಾಖಲಿಸಿ 431 ಜನರನ್ನು ನಾವು ಬಂಧಿಸಿದ್ದೇವೆ. ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿಯೂ ಕೂಡ ಸಾಕಷ್ಟು ಕೆಲಸಗಳನ್ನು ಪೊಲೀಸರು ಮಾಡಿದ್ದಾರೆ. 212 ಪ್ರಿವೆಂಟಿವ್ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದೇವೆ. ಉಲ್ಲಂಘನೆ ಮಾಡಿರ್ತಕ್ಕಂಥ 5 ಜನರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಹಾಗೆ ಅವರ ಬಾಂಡ್ ಏನಿದೆ ಅದನ್ನು ಫೋರ್ಫಿಚರ್ ಕೂಡ ಮಾಡಿಕೊಳ್ಳಲಾಗಿದೆ. ಅನೇಕ ತಲೆಮರೆಸಿಕೊಂಡಿರ್ತಕ್ಕಂಥ ಆರೋಪಿಗಳನ್ನು ಅಂದರೆ LPR ಆರೋಪಿಗಳೇನಿದ್ದಾರೆ ಅವರುಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಒಟ್ಟು 16 ಜನ ಈ ರೀತಿ LPR ಇರ್ತಕ್ಕಂಥವ್ರು. 92ರ ಒಂದು ಕೇಸನ್ನು ಇಟ್ಕೊಂಡು ಇದುವರೆಗೆ ಒಟ್ಟು 16 ಜನ ಈ ರೀತಿ LPR ಪ್ರಕರಣಗಳೇನು ಅಂದರೆ ನ್ಯಾಯಾಂಗ ಇದಕ್ಕೇನು ವ್ಯವಸ್ಥೆಗೇನೆ ಅವರು ಹಾಜರಾಗದೆ ತಪ್ಪಿಸ್ಕೊಂಡೇನು ಓಡಾಡ್ತಾ ಇದ್ರು, ಅವರುಗಳನ್ನು ಪತ್ತೆ ಹಚ್ಚಿ ನ್ಯಾಯಾಲಯಗಳ ಮುಂದೆ ಹಾಜರುಪಡಿಸಲಾಗಿದೆ. ಹಾಗೆಯೇ ರೌಡಿಗಳ ಮೇಲೆಯೂ ಕೂಡ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರಿವೆಂಟಿವ್ ಆ್ಯಕ್ಷನ್ ಇರ್ಬೋದು, ತಲೆಮರೆಸಿಕೊಂಡಿರ್ತಕ್ಕಂಥ 10 ರೌಡಿಗಳನ್ನು ಬಂಧನ ಮಾಡಿರ್ತಕ್ಕಂಥದ್ದು, ಹಾಗೆ 5 ಜನ ರೌಡಿಗಳನ್ನು ಗಡೀಪಾರು ಮಾಡಿರ್ತಕ್ಕಂಥದ್ದು, ಹೀಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯದಾಗಿ ಕನ್ವಿಕ್ಷನ್ಸ್ ಅಂದರೆ ಶಿಕ್ಷೆಯ ವಿಷಯಕ್ಕೆ ಬಂದಾಗ ಮೇ ತಿಂಗಳಲ್ಲಿ ಒಟ್ಟು 637 ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ವಿಲೇವಾರಿಯಾಗಿದ್ದಾವೆ. ಅದರಲ್ಲಿ 426 ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ. ಶಿಕ್ಷೆಯ ಪ್ರಮಾಣ ಒಟ್ಟು 424 ಪ್ರಕರಣಗಳಲ್ಲಿ ದಂಡ ವಿಧಿಸಲಾಗಿದ್ದು, ಉಳಿದ 2 ಪ್ರಕರಣಗಳಲ್ಲಿ ಅದರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ, 2017ರ ಒಂದು ಪ್ರಕರಣ. ನಂದಿನಿ ಲೇಔಟ್ನ ಇನ್ನೊಂದು ಪ್ರಕರಣದಲ್ಲಿ SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಆಗಿರ್ತಕ್ಕಂತಹ ಪ್ರಕರಣದಲ್ಲಿ 5 ವರ್ಷದ ಶಿಕ್ಷೆಯನ್ನು ವಿಧಿಸಲಾಗಿದೆ. ಹೀಗೆ ಬೆಂಗಳೂರು ನಗರದಲ್ಲಿ ಈ ಮೇ ತಿಂಗಳಲ್ಲಿ ಈ ಎಲ್ಲ ಕಾರ್ಯಚಟುವಟಿಕೆಗಳು ನಡೆಸಲಾಗಿದೆ ಮತ್ತು ಇದರ ಸಂಪೂರ್ಣ ವಿವರಗಳನ್ನು ತಮಗೆ ಪತ್ರಿಕಾ ಪ್ರಕಟಣೆಯಲ್ಲಿ ನೀಡಲಾಗಿದೆ.